ಕೆಟಿ ಗಟ್ಟಿಯವರ ಕಾದಂಬರಿಗಳ ಪಾತ್ರಗಳಲ್ಲಿ ಓದುಗರು ತಮ್ಮ ಬಿಂಬವನ್ನೇ ಕಾಣುತ್ತಿದ್ದರು ಹಾಗೂ ಒಂದು ಕಾಲಘಟ್ಟದಲ್ಲಿ ಶಿವರಾಮ ಕಾರಂತ ಹಾಗೂ ಎಸ್ಎಲ್ ಭೈರಪ್ಪ ಅವರಿಗಿಂತಲೂ ದೊಡ್ಡ ಓದುಗ ವರ್ಗವನ್ನು ಹೊಂದಿದ್ದ ಕಾದಂಬರಿಕಾರ ಅವರಾಗಿದ್ದರು ಎಂದು ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಶಿವರಾಮ ಶೆಟ್ಟಿ ಅವರು ಹೇಳಿದರು. ಇತ್ತೀಚೆಗೆ ನಿಧನರಾದ ಖ್ಯಾತ ಕಾದಂಬರಿಕಾರ ಭಾಷಾ ತಜ್ಞ ಕೆಟಿ ಗಟ್ಟಿ ಅವರಿಗೆ ತುಳು ಪರಿಷತ್ ವತಿಯಿಂದ ಮಂಗಳೂರಿನ ಮ್ಯಾಪ್ಸ್ ಕಾಲೇಜಿನಲ್ಲಿ ಆಯೋಜಿಸಲಾದ ನುಡಿನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ತಮ್ಮ ಕಾದಂಬರಿಗಳಲ್ಲಿ ಬಡತನ, ನೋವು, ಸಂಕಟ ಹಾಗೂ ಬದುಕಿನ ಸಂಬಂಧಗಳ ಚಿತ್ರಣದೊಂದಿಗೆ ಅವರು ಕಟ್ಟಿಕೊಟ್ಟ ಭಾವ ಪ್ರಪಂಚ ಜನರನ್ನು ಆಕರ್ಷಿಸಿತ್ತು ಎಂದು ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅಭಿಪ್ರಾಯಪಟ್ಟರು. ಸಾಮಾಜಿಕವಾಗಿ ಕೆಳಸ್ತರದ ಒಂದು ಸಮುದಾಯ, ಆದರೆ ಅವರಿಗೆ ಅಧಿಕಾರ ಸ್ಥಾನಗಳು ಇಲ್ಲದೆ ರಾಜಕೀಯವಾಗಿ ಅವರು ಜನಮನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಇದಕ್ಕೆ ಕಾರಣ ಆಗಿದ್ದು ಶಿಕ್ಷಣ ಇಲ್ಲದೇ ಇದ್ದಿದ್ರೆ ಬಹುಶಃ ಇಂತಹ ಸಮುದಾಯಕ್ಕೆ ಈ ಥರ ಸಾಮಾಜಿಕವಾದಂತಹ ಒಂದು ಸ್ಥಿತಿ ಮತ್ತು ಗತಿಗಳು ಬರ್ತಾ ಇರಲಿಲ್ಲ ಅಂತ. ಹಾಗಾಗಿ ಆಧುನಿಕ ಶಿಕ್ಷಣ, ನಾವು ಒದಗಿಸಿದಂತಹ ಆಧುನಿಕ ಶಿಕ್ಷಣ ಇದು ನಮ್ಮಲ್ಲಿ ವೈಚಾರಿಕತೆಯನ್ನು ಮೂಡಿಸಿದೆ, ಇದು ನಮ್ಮನ್ನು ವೈಜ್ಞಾನಿಕತೆಯನ್ನು ಮೂಡಿಸಿದೆ. ಆದರೆ ಇವತ್ತು ಇರುವಂತಹ ಈ ಒಂದು ಸಂದರ್ಭವನ್ನು ನಾವು ನಿರ್ಮಿಸಿದರೆ, ಸನ್ನಿವೇಶವನ್ನು ನಿರ್ಮಿಸಿದರೆ ಬಹುಶಃ ಜಗದಲ್ಲಿ ನಡೆದ ಗಲಾಟೆಗಳು ಇನ್ನಿತರ ಎಲ್ಲವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಆಗ್ತಾ ಇರುವಂತಹ ಈ ಥರದ ಒಂದು ಸನ್ನಿವೇಶಗಳನ್ನು ಗಮನಿಸಿದರೆ ಅಧ್ಯಾಪಕರು ಪ್ರಚೋದಿಸುವಂಥದ್ದು, ಹೊರಗಡೆ ಇರುವಂತಹ ಶಕ್ತಿಗಳ ಅದಕ್ಕೆ ಬೆಂಕಿ ಹಚ್ಚುವಂಥದ್ದು. ಈ ಭೈರಪ್ಪರಿಗಿಂತ ಕೆಟಿ ಗಟ್ಟಿಯವರ ಕಾದಂಬರಿಗಳಿಗೆ ವಿಶೇಷವಾದಂತಹ ಒಂದು ಓದುಗ ವರ್ಗ ಇತ್ತು ಅಂತ ಹೇಳಿ. ಅಂದರೆ ಕಾರಂತರ ಕಾದಂಬರಿಗಳು ಅಷ್ಟು ಓದುಗ ವರ್ಗ ಇರಲಿಲ್ಲ. ಭೈರಪ್ಪ ಅವರ ಕಾದಂಬರಿ, ಯಾಕಂದರೆ ಭೈರಪ್ಪ ಅವರನ್ನು ನಾವು ವಿಶೇಷ ಅಂತ ಅಂದ್ಕೊಳ್ತೇವೆ, ಭೈರಪ್ಪ ಅವರ ಕಾದಂಬರಿಗಳಿಗೆ ಕೂಡ ಆ ಥರದ ಓದುಗ ವರ್ಗ ಇರಲಿಲ್ಲ ಅನ್ನುವಂಥ ಒಂದು ಉಲ್ಲೇಖವನ್ನು ಎಲ್ಲ ಶೇಷಗಿರಿರಾವ್ ಅವರು ತಮ್ಮ ಲೇಖನದಲ್ಲಿ ಅವರು ಬರೀತಾರೆ. ಅಂದರೆ ಈ ಥರ ಒಂದು ಓದುಗ ವರ್ಗದ ಅದು ಗಟ್ಟಿ ಪ್ರತಿನಿಧಿಸ್ತಾ ಇರುವಂಥದ್ದು ಬಹಳ ಸಾಮಾಜಿಕವಾಗಿ ಕೆಳಸ್ತರದ ಒಂದು ಸಮುದಾಯ, ಆದರೆ ಅವರಿಗೆ ಅಧಿಕಾರ ಸ್ಥಾನಗಳು ಇಲ್ಲದೆ ರಾಜಕೀಯವಾಗಿ ಅವರು ಜನಮನದಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಇದಕ್ಕೆ ಕಾರಣ ಆಗಿದ್ದು ಶಿಕ್ಷಣ ಇಲ್ಲದೇ ಇದ್ದಿದ್ರೆ ಬಹುಶಃ ಇಂತಹ ಸಮುದಾಯಕ್ಕೆ ಈ ಥರ ಸಾಮಾಜಿಕವಾದಂತಹ ಒಂದು ಸ್ಥಿತಿ ಮತ್ತು ಗತಿಗಳು ಬರ್ತಾ ಇರಲಿಲ್ಲ ಅಂತ. ಹಾಗಾಗಿ ಆಧುನಿಕ ಶಿಕ್ಷಣ, ನಾವು ಒದಗಿಸಿದಂತಹ ಆಧುನಿಕ ಶಿಕ್ಷಣ ಇದು ನಮ್ಮಲ್ಲಿ ವೈಚಾರಿಕತೆಯನ್ನು ಮೂಡಿಸಿದೆ, ಇದು ನಮ್ಮನ್ನು ವೈಜ್ಞಾನಿಕತೆಯನ್ನು ಮೂಡಿಸಿದೆ. ಆದರೆ ಇವತ್ತು ಇರುವಂತಹ ಈ ಒಂದು ಸಂದರ್ಭವನ್ನು ನಾವು ನಿರ್ಮಿಸಿದರೆ, ಸನ್ನಿವೇಶವನ್ನು ನಿರ್ಮಿಸಿದರೆ ಬಹುಶಃ ಜಗದಲ್ಲಿ ನಡೆದ ಗಲಾಟೆಗಳು ಇನ್ನಿತರ ಎಲ್ಲವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಆಗ್ತಾ ಇರುವಂತಹ ಈ ಥರದ ಒಂದು ಸನ್ನಿವೇಶಗಳನ್ನು ಗಮನಿಸಿದರೆ ಅಧ್ಯಾಪಕರು ಪ್ರಚೋದಿಸುವಂಥದ್ದು, ಹೊರಗಡೆ ಇರುವಂತಹ ಶಕ್ತಿಗಳ ಅದಕ್ಕೆ ಬೆಂಕಿ ಹಚ್ಚುವಂಥದ್ದು. ಮುಲ್ಕಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಡಾ ವಾಸುದೇವ ಬೆಳ್ಳೆ ಅವರು ಮಾತನಾಡಿ, ಗಟ್ಟಿಯವರ ಬದುಕು ಬಾಲ್ಯದ ಕಹಿ ಘಟನೆಗಳು, ಜಾತಿಯ ಕಾರಣಕ್ಕೆ ಎದುರಿಸಿದ ಅವಮಾನಗಳಿಂದ ಮಾಗಿತ್ತು. ಹಾಗಾಗಿಯೇ ಅವರ ಬರಹಗಳಲ್ಲಿ ಬಡ ಮಧ್ಯಮ ವರ್ಗದ ಜನರ ಬವಣೆ, ಹೆಣ್ಣಿನ ಶೋಷಣೆಗಳನ್ನು ಬಿಂಬಿಸಿದ್ದಾರೆ. ವೈಚಾರಿಕತೆಯ ಮಹತ್ವವನ್ನು ಸಾರಿದ್ದಾರೆ ಎಂದರು. ಲೇಖನಗಳನ್ನು ನಾನು ವಿಶೇಷವಾಗಿ ಮೆಚ್ಚಿಕೊಂಡಿದ್ದ ಕಾರಣ ಇಷ್ಟೇ. ಇವರ ವಿಚಾರ ಕ್ರಮ ಸರಳ, ನೇರ, ಸ್ಪಷ್ಟ. ಆಧುನಿಕ ವೈಚಾರಿಕ ಲೇಖಕರಲ್ಲಿ ತೋರುವ ವಿಕ್ಷಿಪ್ತತೆ, ಕ್ಲಿಷ್ಟತೆ ಮತ್ತು ಅಸ್ಪಷ್ಟತೆ ಗಟ್ಟಿಯವರ ಲೇಖನಗಳಲ್ಲಿಲ್ಲ. ಹೇಳಬೇಕಾದನ್ನು ಸ್ಪಷ್ಟವಾಗಿ, ನೇರವಾಗಿ, ವೈಜ್ಞಾನಿಕವಾಗಿ ಹೇಳುವುದು ಗಟ್ಟಿಯವರ ಶೈಲಿಯಾಗಿದೆ. ಚಿಂತನೆಯ ಹರವು ಬದುಕಿನ ಎಲ್ಲ ಮಕ್ಕಳುಗಳನ್ನು ಸ್ಪರ್ಶಿಸುತ್ತದೆ. ಎಲ್ಲಕ್ಕಿಂತ ಬದುಕೇ ಹಿರಿದಾಗಿರುವುದರಿಂದ ಸಾಹಿತ್ಯ ಚಿಂತನೆ ಮಾತ್ರವಲ್ಲ, ಸಮಕಾಲೀನ ಪ್ರಪಂಚದ ಹಲವು ಮುಖ್ಯ ವಿಚಾರಗಳು ಅವರ ಲೇಖನಗಳಲ್ಲಿ ವ್ಯಕ್ತವಾಗಿವೆ ಎನ್ನುವ ಮಾತನ್ನ ಯಾರು ಅಮೃತ ಸೋಮೇಶ್ವರ ಹೇಳ್ತಾರೆ. ಸೊ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಬನ್ನಂಜೆ ಗೋವಿಂದಾಚಾರ್ಯ ಇರ್ಬೋದು, ಅಮೃತ ಸೋಮೇಶ್ವರ ಅವರು ಇರ್ಬೋದು, ಅವರ ಪ್ರಬಂಧಗಳ ಕುರಿತು ಮತ್ತು ಕೃತಿಗಳ ಕುರಿತು ವ್ಯಕ್ತಪಡಿಸುವಂತ ಅಭಿಪ್ರಾಯ ಏನಪ್ಪ ಅಂದ್ರೆ,
ಅವುಗಳು ಬದುಕಿನ ವಿಚಾರಧಾರೆಗಳನ್ನು ಮತ್ತು ಬದುಕಿನ ಹಲವಾರು ಸಮಸ್ಯೆಗಳನ್ನು ಬಹಳ ಸ್ಪಷ್ಟವಾಗಿ ಸರಳವಾಗಿ ಹೇಳ್ತಾರೆ ಅಂತ. ಸೊ ವಿಚಾರಶೀಲತೆ ಅನ್ನೋದು ಅದು ಕ್ಲಿಷ್ಟ ಆಗಬಾರದು, ಅದು ಸಂಕೀರ್ಣ ಆಗಬೇಕು, ಸರಳವಾಗಿ ಹೇಳಬೇಕು ಅನ್ನೋದು. ನಮ್ಮಲ್ಲಿ ಜನಪ್ರಿಯ ಸಾಹಿತ್ಯ ಮತ್ತು ಶ್ರೇಷ್ಠ ಸಾಹಿತ್ಯ ಎನ್ನುವಂಥದ್ದು ನವ್ಯದ ಕಾಲದಲ್ಲಿ ಉದ್ಭವ ಆದಂಥ ಒಂದು ಚರ್ಚೆ. ನವ್ಯ ತುಂಬ ಕ್ಲಿಷ್ಟವಾದ ಸಾಹಿತ್ಯ ಪ್ರಕಾರಗಳನ್ನು ಪರಿಚಯಿಸುತ್ತೆ, ಬರವಣಿಗೆಯ ಶೈಲಿಯು. ಆ ಕಾಲಕ್ಕೆ ಜನಪ್ರಿಯ ಪಾಪ್ಯುಲರ್ ಲಿಟರೇಚರ್ ಮತ್ತು ಗಟ್ಟಿಯಾದ ಲಿಟರೇಚರ್ ಅನ್ನುವಂಥದ್ದು ಒಂದು ವರ್ಗ, ಒಂದು ವಿಭಾಗೀಕರಣ ಕಾಣಿಸಿಕೊಳ್ತದೆ. ಇದನ್ನ ಕೆ.ಟಿ. ಗಟ್ಟಿಯವರು ತನ್ನ ಲಂಕೇಶ್ ಪತ್ರಿಕೆಯ ಒಂದು ಇಂಟರ್ವ್ಯೂಲ್ ಕೂಡ ಹೇಳಿಕೊಳ್ತಾರೆ. ಜನಪ್ರಿಯ ಅಂತ ನೀವು ನಮ್ಮನ್ನು ಯಾಕೆ ಕಡೆಗಣಿಸ್ತೀರಿ, ಜನಪ್ರಿಯ ಅಂದ್ರೆ ಏನು ಅಥವಾ ಶಿಷ್ಟ ಸಾಹಿತ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಎತ್ತಾರೆ. ಇವರು ಬರೆದಂಥದ್ದು ಅಂದ್ರೆ ಕೆ.ಟಿ. ಗಟ್ಟಿಯವರಂತ ಬರಹಗಾರರು ಬರೆದಂಥದ್ದು ವಿಶೇಷವಾಗಿ ಒಂದು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಓದುಗ ವರ್ಗ ಮತ್ತು ಅವರ ಅಭಿರುಚಿಗಳನ್ನು ಗಮನಿಸಿ ಬರೆದಂಥ ಒಂದು ಸಾಹಿತ್ಯವಾಗಿದೆ. ಅವರ ಸಾಂಸಾರಿಕ ಜೀವನಗಳು, ಗಂಡ ಹೆಂಡತಿ ಸಂಬಂಧ, ಮಕ್ಕಳ ಬದುಕು, ವಿದ್ಯಾಭ್ಯಾಸ, ಯಾವುದು ಸಾಂಸಾರಿಕ ಜೀವನವನ್ನು ವಿಶೇಷವಾಗಿ ತಲ್ಲಣಗೊಳಿಸ್ತವೋ ಅವುಗಳನ್ನ ಈ ಜನಪ್ರಿಯ ಬರಹಗಾರರು ಹೇಗಿಕೊಂಡು ಬರೀತಾರೆ. ಅದು ನನಗೆ ಇಷ್ಟ ಅನಿಸಿದ್ದು ಏನು, ಕೆ.ಟಿ. ಗಟ್ಟಿ ಅವರಂತೆ ಬಹಳ ನಿಷ್ಠವಾದ ಟೀಕೆಗಳು ಕೂಡ ಅವರಿಗೆ ಬಂದಿವೆ. ಅಂದ್ರೆ ಒಂದು ಸ್ಟೀರಿಯೋಟೈಪ್ ಆಗಿ ಬರೀತಾರೆ ಅನ್ನೋದನ್ನು ಕೂಡ ಕೆಲವರು ಟೀಕೆ ಮಾಡಿ. ಆದರೆ ಅವರು ಬರೆದಂತ ಜನವರ್ಗ, ಅವರು ಗುರಿ ಇಟ್ಟುಕೊಂಡ ಜನವರ್ಗ ಇದಲ್ಲ, ಮನೆಯೊಳಗೆ ಕೆಲಸ ಮಾಡುವ ಹೆಂಗಸರಿರ್ಬೋದು ಅಥವಾ ಜನಸಾಮಾನ್ಯ ಕೂಲಿ ಕೆಲಸಕ್ಕೆ ಹೋಗುವ ಗಂಡಸರಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತ, ದೈನಿಕಗಳನ್ನು ಓದಿ ತಮ್ಮ ಬದುಕನ್ನ ಕಲ್ಪಿಸಿಕೊಳ್ಳುವಂತ ವರ್ಗ ಇರ್ಬೋದು. ಅಂದರೆ ಸಾಹಿತ್ಯವನ್ನು ಒಂದು ಕಸುಬಾಗಿ ಮಾಡಿಕೊಂಡ ಒಂದು ಶ್ರೇಷ್ಠ ಶಿಕ್ಷಕ ವರ್ಗಕ್ಕೆ ಬರೆದದಲ್ಲ ಅಥವಾ ಪ್ರೊಫೆಸರ್ಗಳಿಗೆ ಬರೆದದಲ್ಲ. ಅವರು ಬರೆದಂಥದ್ದು ಒಂದು ಸಾಮಾನ್ಯ ಓದುಗ ವರ್ಗ. ಆ ಕಾಲಕ್ಕೆ ನಮ್ಮಲ್ಲಿ ಉದಯಿಸುತ್ತಿದ್ದ ಒಂದು ಸಾಮಾನ್ಯ ವರ್ಗ, ಒಂದು ಮಾಧ್ಯಮಿಕ ವರ್ಗ ಇದೆಯಲ್ಲ, ಅಂದ್ರೆ ಆಧುನಿಕ ಶಿಕ್ಷಣ ಮತ್ತು ಪತ್ರಿಕೆಗಳಿಂದ ಸೃಷ್ಟಿಯಾಗುತ್ತಿದ್ದ ಒಂದು ಮಧ್ಯಮ ವರ್ಗ, ಒಂದು ಬರಹಗಾರ ಅಕ್ಷರಿಕ ವರ್ಗಕ್ಕೆ ಅವರು ತಮ್ಮ ಆ ಲಕ್ಷ್ಯವನ್ನು ಇಟ್ಟುಕೊಂಡು ತಮ್ಮ ಕಾದಂಬರಿಗಳನ್ನು ಬರೆದಿದ್ದಾರೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು. ದೊಡ್ಡ ವಿಡಂಬನಕಾರ, ರಾಜಕೀಯ ಕ್ಷೇತ್ರ ಬಹಳ ದೊಡ್ಡ ವಿಡಂಬನಕಾರ, ಧಾರ್ಮಿಕ ಕ್ಷೇತ್ರದ ವಿಡಂಬನಕಾರ ಕೂಡ ಹೌದು. ಈ ತರದ ವಸ್ತುಗಳು ವಿಶೇಷವಾಗಿ ಕಾಣ್ತವೆ. ಮತ್ತು ಎರಡನೇ ವಿಷಯ ಏನಂದ್ರೆ ಅದನ್ನು ಒಂದು ಸೆಕ್ಯುಲರ್ ರೀತಿಯಲ್ಲಿ ಮಾಡ್ತಾರೆ. ಯಾಕೆ ಸೆಕ್ಯುಲರ್ ರೀತಿಯಲ್ಲಿ ಮಾಡ್ತಾರೆ ಅಂತ ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತೇನೆ, ಭಾರತೀಯ ಸಮಾಜದ ವಿಮೋಚನೆಯ ತಳಪ ಇರುವುದೇ ವೈಜ್ಞಾನಿಕತೆಯನ್ನ ಅಥವಾ ಧಾರ್ಮಿಕತೆಯನ್ನ, ಸಾಮಾಜಿಕತೆಯನ್ನು ಸೆಕ್ಯುಲರ್ ರೀತಿಯಲ್ಲಿ ಮಂಡಿಸಿದಾಗ ಮಾತ್ರ ಅದಕ್ಕೊಂದು ಒಂದು ಪ್ರಗತಿಪರತೆ ಅಥವಾ ಟರ್ನಿಂಗ್ ಪಾಯಿಂಟ್ ಸಿಗುವಂಥದ್ದು. ಆ ನೆಲೆಯಲ್ಲಿ ಅವರು ಅದನ್ನು ಮಾಡಿದ್ದಾರೆ. ಎರಡೂ ನನಗೆ ಬಹಳ ಮುಖ್ಯ ಅನಿಸುತ್ತೆ. ಎಷ್ಟೋ ಜನಪ್ರಿಯ ಬರಹಗಾರರಲ್ಲಿ ಆ ಥರದ ಮನೋಧರ್ಮ ಇರೋದಿಲ್ಲ. ಅವರ ಕಾಲಘಟ್ಟದಲ್ಲಿ ನಾವು ಗಮನಿಸಿದ್ರೆ, ಅಂದ್ರೆ ಸಮಾಜವು ಎಲ್ಲಿ ಸ್ಥಗಿತಗೊಂಡಿದೆ, ಎಲ್ಲಿ ಸ್ಟಾಗ್ನೆಂಟ್ ಆಗಿದೆ, ಆ ವಸ್ತು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ವೈಜ್ಞಾನಿಕ ಮತ್ತು ಒಂದು ಸೆಕ್ಯುಲರ್ ರೀತಿಯಲ್ಲಿ ಅವರ ಓದುಗ ವರ್ಗಕ್ಕೆ ಕೊಡುವಂಥದ್ದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಸೊ ಅದನ್ನು ಕೆ.ಟಿ. ಗಟ್ಟಿಯವರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನನಗೆ ಅವರು ಆಪ್ತರು ಆ ದೃಷ್ಟಿಯಲ್ಲಿ. ಅವರ ವಿಚಾರಶೀಲತೆ ಅನ್ನುವಂಥದ್ದು ಹೇಗೆ ಬೆಳೆಯಿತು ಅನ್ನೋದಕ್ಕೆ ಕಾರಣ, ಬಹಳ ಮುಖ್ಯ ಕಾರಣ ಅವರ ಮನೆ ಪರಿಸರ. ಅಲ್ಲಿ ಶಾನ್ಭೋಗರ ಮನೆಯಲ್ಲಿ ಅವರ ಕೃಷಿ ಇತ್ತು ಮತ್ತು ಅವರ ಒಡನಾಟ ಇತ್ತು. ಅವರ ತಂದೆ ಮೇಳದಲ್ಲಿ ಪ್ರಸಿದ್ಧ ಪಾತ್ರಧಾರಿಯಾಗಿದ್ದರು. ಮತ್ತು ಬಹಳ ಮುಖ್ಯವಾಗಿ ಅವರ ಬಾಲ್ಯದಲ್ಲಿ ಕೆಲವು ಅವರಿಗೆ ಕಹಿ ಘಟನೆಗಳು, ಅಸ್ಪೃಶ್ಯತೆ ಘಟನೆಗಳು ನಡೆದಿತ್ತು. ಅದನ್ನು ಅವರ ಸಂದರ್ಶ ಹಂಚಿಕೊಂಡಿದ್ದಾರೆ. ನಾನು ಎಫ್ಎಲ್ಪಿಸಿದಲ್ಲಿ ಅದನ್ನು ದಾಖಲಿಸಿದ್ದೇನೆ. ಮತ್ತು ಸಮಾಜವನ್ನು ನೋಡುವಾಗ ಇರುವಂಥ ತಾರತಮ್ಯದ ಭಾವನೆಗಳು, ಸ್ತ್ರೀಯ ಕುರಿತ ಧೋರಣೆಗಳನ್ನು ಅವರಲ್ಲಿಗೆ ಒಂದು ವೈಚಾರಿಕ ಪ್ರಜ್ಞೆಯನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ಅವರು 5 ಜನ ಮಕ್ಕಳಲ್ಲಿ ಹಿರಿಯವರು. ಅವರು ತಂದೆ ತೀರಿಕೊಳ್ಳುವಾಗ ಅವರಿಗೆ 20 ವರ್ಷ ವಯಸ್ಸು. ಆ 20 ವರ್ಷ ವಯಸ್ಸು ಹಿರಿಯ ಮಗ ಆದರೆ ಸಂಸಾರ ಜವಾಬ್ದಾರಿ ತನ್ನಿಂದ ತಾನೇ ಬೀಳುತ್ತೆ. ಅವರಿಗೆ ಬಿತ್ತು, ಕೆ.ಟಿ. ಗಟ್ಟಿ ಅವರಿಗೆ ಸಂಸಾರ ಜವಾಬ್ದಾರಿ ಬಿದ್ದದ್ದು ಮಾತ್ರ ಅಲ್ಲ, ಅವರು ಆಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು ಮತ್ತು ಕೃಷಿಯ ಒಂದು ಸಣ್ಣ ಭೂಮಿಯನ್ನು ನಡೆಸಬೇಕಾಗಿತ್ತು. ಆ 2 ಕಾರಣಗಳಿಂದಾಗಿ ಅವರಿಗೆ ತಂದೆ ಅನುಭವಿಸಿದ ಅನುಭವಗಳಿಲ್ಲ, ತಂದೆ ಅನುಭವಿಸಿದ ಸಾಮಾಜಿಕ ಶೋಷಣೆ ಅನುಭವಗಳು ಹೆಚ್ಚು ಪರಿಚಯ ಆಗಿದೆ. ಅದನ್ನು ನೋವನ್ನು ಅನುಭವಿಸಿದ್ರು ಅವರು ನೇರವಾಗಿ. ಹಾಗೆ ತಂದೆ ಹೇಗೆ ಯಕ್ಷಗಾನದಲ್ಲಿ 6 ತಿಂಗಳು ಕೆಲಸ ಮಾಡಿರ್ಬೋದು,
ಆ ಜೀವಿಗಳ ಥರದ ಯಕ್ಷಗಾನದ ಆತನ ನಡವಳಿಕೆಗಳು, ಆಮೇಲೆ 6 ತಿಂಗಳು ಕೃಷಿಯ ಸಣ್ಣ ಭೂಮಿಯಲ್ಲಿ ಮಾಡುವಂಥ ಅವರ ಒಡನಾಟ, ಇದು ಅವರಿಗೆ 20ನೇ ಬಾಲ್ಯದಲ್ಲಿಯೇ ತಂದೆ ಕಳ್ಕೊಂಡಿದ್ದ ನೇರವಾಗಿ ನನ್ನ ಅನುಭವ. ಕೆಟಿ ಗಟ್ಟಿಯವರ ಪುತ್ರ ಸತ್ಯಜಿತ್ ಅವರು ಮಾತನಾಡಿ, ಅಪ್ಪನ ಅಗಾಧ ಪ್ರಭಾವ ನನ್ನ ಮೇಲೂ ಆಗಿದೆ. ಅಪ್ಪ ಕೈತುಂಬ ಸಂಬಳ ಬರುತ್ತಿದ್ದ ನೌಕರಿಯನ್ನು ತೊರೆದು ಸಾಹಿತ್ಯ ಬರೆದೇ ಬದುಕುತ್ತೇನೆ ಎಂಬುದನ್ನು ಆಯ್ಕೆ ಮಾಡಲು ಅವರಿಗೆ ಹೇಗೆ ಧೈರ್ಯ ಬಂತು ಹಾಗೂ ಹೇಗೆ ಅಷ್ಟು ನಿರಾಳವಾಗಿ ಬರೆದರು ಎಂಬ ಪ್ರಶ್ನೆ ಈಗಲೂ ಕಾಡುತ್ತದೆ ಎಂದರು. ಉಪನ್ಯಾಸಕ ಚೇತನ್ ಸೋಮೇಶ್ವರ ಅವರು ಮಾತನಾಡಿ, ಬಡವರಿಗಾಗಿ ದುಡಿದ, ಸ್ವಾಭಿಮಾನಕ್ಕಾಗಿ ತುಡಿದ ಕೆಟಿ ಗಟ್ಟಿಯವರ ಹಾಗೂ ನನ್ನ ತಂದೆ ಅಮೃತ ಸೋಮೇಶ್ವರ ಅವರ ಸಾಹಿತ್ಯಕ್ಕೆ ನ್ಯಾಯ ಒದಗಿಸುವಂಥ ವಿಮರ್ಶೆ ಸಿಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮಮತಾ ಗಟ್ಟಿಯವರು ಮಾತನಾಡಿ, ಹಿಂದುಳಿದ ಸಣ್ಣ ಸಮುದಾಯದ ಗಟ್ಟಿ ಸಮಾಜವು ರಾಜ್ಯಾದ್ಯಂತ ಕೆಟಿ ಗಟ್ಟಿ ಅವರಿಂದಾಗಿ ಗುರುತಿಸಿಕೊಳ್ಳುವಂತಾಯಿತು. ಈ ಬಗ್ಗೆ ಗಟ್ಟಿ ಸಮಾಜಕ್ಕೆ ಅವರ ಬಗ್ಗೆ ವಿಶೇಷ ಅಭಿಮಾನವಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡೆ, ಪತ್ರಕರ್ತ ನಂದಗೋಪಾಲ್, ಲೇಖಕಿಯರಾದ ಉಷಾ ಪಿ ಶೆಟ್ಟಿ, ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತ ಎಂಜಿ ಹೆಗ್ಡೆ, ಪತ್ರಕರ್ತ ನಂದಗೋಪಾಲ್, ಲೇಖಕಿಯರಾದ ಉಷಾ ಪಿ ರೈ, ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ, ಮೀನಾಕ್ಷಿ ಕಳವಾರು, ಉಪನ್ಯಾಸಕ ಕೆ ಮಾಧವ ಎಂಕೆ ಮೊದಲಾದವರು ನುಡಿನಮನ ಸಲ್ಲಿಸಿದರು. ಕೆಟಿ ಗಟ್ಟಿ ಅವರ ಪತ್ನಿ ಯಶೋಧ, ಪುತ್ರಿಯರಾದ ಚಿತ್ಪ್ರಭಾ, ಪ್ರಿಯದರ್ಶಿನಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ, ಬೆನೆಟ್ ಅಮನ್ನ, ಸದಾಶಿವ ಮೈಸ್ಟ್ರು, ಗಣೇಶ್ ಪೂಜಾರಿ, ಶಾಂತಲಾ ಗಟ್ಟಿ, ಶಾಲೆಟ್ ಪಿಂಟೋ, ಬ್ಯಾರಿ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್, ವೆಂಕಟೇಶ್ ಬಾಳಿಗ, ಶುಭೋದಯ ಆಳ್ವ, ಕೆಕೆ ಗಟ್ಟಿ ಮೊದಲಾದವರು ಭಾಗವಹಿಸಿದರು. ತುಳು ಪರಿಷತ್ನ ಅಧ್ಯಕ್ಷ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.